माता की कर्नाटक जनತೆಗೆ ಅನ್ಯಾಯ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಜನತೆಗೆ ಅನ್ಯಾಯ ಮಾಡಿದಂತ ಮೋದಿ ಸರ್ಕಾರಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮೋದಿ ಅವರು ಕರ್ನಾಟಕ ರಾಜ್ಯದ ಮೇಲಿಂದ ಮೇಲೆ ಒಂದು ಅನ್ಯಾಯವನ್ನು ಹಾಗೂ ಏನು ಕರ್ನಾಟಕದಿಂದ 25 ಸಂಸದರನ್ನು ಕರ್ನಾಟಕ ರಾಜ್ಯದ ಜನತೆ ನಿರೀಕ್ಷೆ ಇಟ್ಕೊಂಡು ಆರಿಸಿ ಕಳಿಸಿತ್ತು. ಹೀಗಾಗಿ ಇಷ್ಟು ಕಳಿಸಿದ್ರೂ ಸಹ ಕರ್ನಾಟಕದ ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾ ಇರೋದನ್ನು ನೋಡಿದರೆ ಇವರು ಕೇವಲ ಚುನಾವಣೆ ಬಂದಾಗ ಮಾತ್ರ ಮೊಸಳೆ ಕಣ್ಣೀರನ್ನು ಸುರಿಸ್ಕೊತ ನಮ್ಮ ರಾಜ್ಯದ ಜನರ ಹತ್ರ ಬಂದು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ಇವರು ಮತ ಹಾಕ್ಸ್ಕೊಳ್ಳೋದಕ್ಕೆ ಬರ್ತಾರೆ ಹೊರತಾಗಿ ನಮ್ಮ ರಾಜ್ಯದ ಜನತೆ ಬರಗಾಲದಿಂದ ಹಾಗೂ ನೆರೆಯಿಂದ ಬೀದಿಗೆ ಬಿದ್ದಾಗ ಅವ್ರು ಕಣ್ಣೀರು ಒರೆಸೋಕ್ಕಾಗಲಿ ಅವ್ರಿಗೆ ಸಹಾಯ ಮಾಡೋದಕ್ಕಾಗಲಿ ಎಂದೂ ಬಂದಿಲ್ಲ. ಇವ್ರನ್ನ ನಂಬಿ ಆರಿಸಿಕೊಟ್ಟಂಥ ಸಂಸದರು ಸಹ ಒಮ್ಮೆಯೂ ಸಹ ಈ ವಿಷಯವನ್ನು ಎತ್ತಿ ಹಿಡಿದಿಲ್ಲ ಹಾಗೂ ಸಹಾಯವನ್ನು ಕೋರಿಲ್ಲ. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾವು ಮುಖಂಡರು ಕಾರ್ಯಕರ್ತರು ಹಾಗೂ ರಾಜ್ಯದ ಜನತೆ 30 ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರಕ್ಕಾಗಲಿ ಪ್ರಧಾನಮಂತ್ರಿಗಳಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತೀವಿ. ಆ ಪ್ರಶ್ನೆಗಳಿಗೆ ಅವರು ಇಲ್ಲಿ ಕರ್ನಾಟಕ ಬಂದಾಗ ಉತ್ತರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೀವಿ. ವಿನಯ್ ನಾವಲಗಟ್ಟಿ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು.